70ರ ದಂಪತಿಗಳಿಗೆ ಗಂಡು ಮಗು. ತಾತ, ನೀನ್ ಸಾಮಾನ್ಯ ಅಲ್ಲ ಕಣಯ್ಯ. ಶಂಕ ಊದಿಸ್ಕೊಳ್ಳೋ ಸಮಯದಲ್ಲಿ ಶಂಕುಸ್ಥಾಪನೆ ಮಾಡಿದ್ಯಾ ಅಂದ್ರೆ ಒಳ್ಳೆ ಪಗಡೆ ಆಟನೇ ಆಡಿದ್ಯಾ. ರೀ, ಕಾಫಿ. ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಈ ರೇಷ್ಮೆ ಸೀರೆ, ಈ ವಯ್ಯಾರ, ನಿನ್ನ ಅಲಂಕಾರ ನೋಡ್ತಾ ಇದ್ರೆ ನನಗೆ ಅಪರೂಪಕ್ಕೆ ಏನೇನೋ ಅನ್ನಿಸ್ತಾ ಇದೆ. ಎಲ್ಲಿ ನಮ್ಮ ಫಸ್ಟ್ ನೈಟ್ ಜ್ಞಾಪನಕ್ಕೆ ಬರ್ತಾ ಇದೆ. ಬಿಡ್ರಿ, ಹಬ್ಬದ ದಿನ ನೀವು ಮೈಲಿಗೆ ಮಾಡ್ಬಿಟ್ರಲ್ಲ. ಲೇ, ಗಂಡ ಹೆಂಡತಿ ಮಧ್ಯದಲ್ಲಿ ಅದೇನೇ ಮಡಿ ಮೈಲಿಗೆ, ನಿನ್ ಮೈ ಗಮಕ್ಕೆ ಮೈಲಿಗೆ ಮೈಲಿ ದೂರ ಹೋಗ್ಬಿಡ್ತು. ಬಾರೆ ಒಳಗೋಡ ಹೂವಿನ ಸೊಗಸು ನಿನಗಾಗಿ, ಈ ಹೂವೆ ನಿನ್ನ ಪೂಜೆಗಾಗಿ, ಹೂವಿನ ಸೊಗಸು. ರೀ, ಬೆಲ್ಲ ಆಗ್ತಾ ಇದೆ. ಯಾರು ಬಂದವ್ರೆ ಕಣೆ? ರೀ, ಬೇಡ ರೀ. ಅಯ್ಯೋ, ಅದ್ಯಾರು ಬಂದವ್ರಂತ ಬೇಡಿ ಅಂದ್ರೆ. ಅಯ್ಯೋ, ಅದ್ಯಾರು ಬಂದವ್ರಂತ ನೋಡ್ಕೊಂಡ್ ಬರ್ತೀನಿ ಬಿಡೆ. ರೀ, ಯಾರಿ ನೀವು? ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಅದು ಜನಾರ್ದನ ಅಂದ್ರೆ ನಾನೇ. ನನಗೆ ಅರ್ಜೆಂಟ್ ಅಂದ್ರೆ ಏನಾದ್ರು ಪ್ರಾಬ್ಲಮಾ? ನಾನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿದ್ನಾ? ವಿಷಯಕ್ಕೆ ಬನ್ನಿ. ನನಗೆ ಸರ್ ಸರ್ ಅದು ಪ್ರಭು ಅಂತ ಇಲ್ಲಿ. ಇದ್ದ ಸರಿನಾ? ನನಗೆ ಅರ್ಜೆಂಟು. ಸರ್ 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 ಇದ್ದ ಅಂದ್ರೆ ಈಗಿಲ್ವಾ? ಕಣಯ್ಯ, 3 ತಿಂಗಳಿಂದ ಮನೆ ಖಾಲಿ ಮಾಡ್ಕೊಂಡು ಹೋದ. ಸರ್ ಪ್ಲೀಸ್ ಸರ್, ಅವ್ನ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ ಸರ್. ಪಾಪ ಇವ್ರು ಅವನ್ನ ಹುಡುಕೊಂಡ್ ಬಂದಿದ್ದಾರೆ. ಎಲ್ಲ ಅರ್ಜೆಂಟ್ ಇರ್ಬೇಕಾದ್ರೆ ಆಗ್ಬೇಕಾ? ಸರಿ ಸರಿ, ಮೊನ್ನೆ ಯಾರು ಬ್ರೋಕರ್ ಕರ್ಕೊಂಡ್ ಬಂದಿದ್ದ, ಅವ್ನ ನಂಬರ್ ಕೊಡ್ತೀನಿ, ಬರ್ಕೋ. 9632678046. ನನಗೆ ಅರ್ಜೆಂಟ್. ಇದಿಲ್ಲಿದ್ರೆ ತಾನೆ. ಯಾಕೆ, ಏನಾಯ್ತೆ? ಅಲ್ಲಿ ಕೂತಿದೀಯಾ? 5 ದಿನ ರಜಾ ರೀ. ಸಿಗ್ತಾ ಇಲ್ವಾ? ಸ್ವಿಚ್ ಆಫ್ ಆಗಿದೆ. ಪ್ಲೀಸ್ ಇನ್ನೊಂದ್ಸರಿ ಕಾಲ್ ಮಾಡಿ ನೋಡಿ. ಕೆಲವ್ರಿಗೆ ಬೆಳಗಾಗೋದೆ ಆ ಸೂರ್ಯ ನೆತ್ತಿಗೆ ಬಂದಾದ್ಮೇಲೆ. ಈ ವ್ಯಕ್ತಿನೂ ಹಾಗೆ ಇರ್ಬೋದು. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡೋಣ ಬಿಡಿ.